ವೆಂಕಟೇಶ್ ಹರೇ ನಮಃ. ನಮಸ್ಕಾರ ಸರ್. ಶುರು ಮಾಡೋಣ. ಶುರು ಮಾಡೋಣ ಸರಿ. ಅರಿನ ಒಂದು 5 ನಿಮಿಷದಲ್ಲಿ ಜಾಯಿನ್ ಮಾಡ್ತಾರೆ. ನಾವು ಶುರು ಮಾಡೋಣ ಸರಿ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ದತ್ತಾಗ್ರೋಣಪಿ ಜಗನ್ನಾಥಾಖ್ಯೇನ ಕ್ರೀಡೆ ಸೂತ್ರದೀಪಿತ ಅಭ್ರಮಂ ಗೃಹೀತಂ ವಿದರಂ ವಿಮಲಂ ಸದಾ ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಓಂ. ನಾವು ಹಿಂದಿನ ಸೂತ್ರ 14ನೇ ಸೂತ್ರ, ಅದರಲ್ಲಿ ಓಂ ತದ್ಧೇತು ವ್ಯಪದೇಶಾಚ ಓಂ ಅಂತನ್ನುವಂತಹ ಸೂತ್ರ. ಈ ತದ್ಧೇತು ವ್ಯಪದೇಶಾಚ ಅಂತನೋ ಸೂತ್ರದಲ್ಲಿ ಏನ್ ವಿಚಾರ ಮಾಡಿದ್ದೇವೆ ಅಂತಂದ್ರೆ,
ಕೇವಲ ಆನಂದಮಯನು ಬ್ರಹ್ಮ ಆಗಿದ್ದಾನೆ ಅಂತ ಅನ್ನೋ ವಿಷಯದಲ್ಲಿ ಯುಕ್ತಿಯನ್ನು ಕೊಟ್ಟರು. ಕೇವಲ ಆನಂದಮಯಸ್ಯ ಬ್ರಹ್ಮತ್ವ ವಿಷಯದಲ್ಲಿ ತದ್ಧೇತು ವ್ಯಪದೇಶಾತ್ ಅಂತನೋ ಸೂತ್ರ. ಅಂದ್ರೆ ಅಲ್ಲಿ ಸೂಚನೆ ಮಾಡಿದ ಶ್ರುತಿ ಯಾವುದು ಅಂದ್ರೆ ಓ ಹ್ಯೇವಾಣ್ಯ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತನ್ನುವಂತಹ ಶ್ರುತಿ. ಆ ಶ್ರುತಿಯಲ್ಲಿ ಸುಖಸ್ವರೂಪಭೂತನಾದ ಯಾವ ಪರಮಾತ್ಮ ಇದ್ದಾನೋ ಅವನು ಇಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಯಾವ ಜೀವರು ಕೂಡ ಚೇಷ್ಟೆಯನ್ನು ಕ್ರಿಯೆಯನ್ನು ಯಾವುದನ್ನು ಮಾಡಲು ಸಾಧ್ಯವಿಲ್ಲ. ಅಂದ್ಮೇಲೆ ಚೇಷ್ಟಾಪ್ರದ ಸಕಲ ಜಗತ್ ಚೇಷ್ಟಕನಾದವನು ಭಗವಂತ. ಆದ್ದರಿಂದಾಗಿ ಆನಂದಮಯನು ಅವನೇ ಬ್ರಹ್ಮ ಅಂತ ಹೀಗೆ ಆ ಯುಕ್ತಿಯಿಂದಾಗಿ ಸಮರ್ಥನೆ ಮಾಡಿದ್ರು ಹಿಂದಿನ ಸೂತ್ರದಲ್ಲಿ. ಅದರಲ್ಲೂ ನಾನು ಅವಾಗೆ ಹೇಳಿದೆ, ಆ ಸೂತ್ರದಿಂದ ಆರಂಭಿಸಿಕೊಂಡು ಓಂ ಆನಂದಮಯೋಭ್ಯಾಸ ಅಂತಲೋ ಸೂತ್ರವನ್ನು ಆರಂಭಿಸಿಕೊಂಡು ಎಲ್ಲಾ ಸೂತ್ರದಲ್ಲೂ 5 ರೂಪಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ರೂಪಕ್ಕೆ ಬ್ರಹ್ಮತ್ವವನ್ನು ಸಮರ್ಥನೆ ಮಾಡೋದಕ್ಕಾಗಿ ಸೂತ್ರಗಳು ಹೊರಡುತ್ತೆ. ಆದರೆ ಮಧ್ಯದಲ್ಲಿ ಬರುವ ಈ 14ನೇ ಸೂತ್ರ ಮಾತ್ರ ಕೇವಲ ಆನಂದಮಯನಿಗೆ ಬ್ರಹ್ಮತ್ವವನ್ನು ಒಂದೇ ರೂಪಕ್ಕೆ ಬ್ರಹ್ಮತ್ವ ಸಮರ್ಥನೆ ಮಾಡೋದಕ್ಕಾಗಿ ಇರುವಂತಹ ಸೂತ್ರ ಓಂ ತದ್ಧೇತು ವ್ಯಪದೇಶಾಚ ಅಂತನೋ ಸೂತ್ರ. ಅದಾದ ಮೇಲೆ ಮುಂದಿನ ಸೂತ್ರ ಓಂ ಮಾಂತ್ರವರ್ಣಿಕ ಮೇವಚ ಗೀಯತೆ ಓಂ ಅಂತನ್ನುವಂತಹ ಸೂತ್ರ. ಈ ಮಾಂತ್ರವರ್ಣಿಕ ಮೇವಚ ಗೀಯತೆ ಓಂ ಅಂತನ್ನುವ ಸೂತ್ರದಲ್ಲಿ ಇದು ಯಾಕೆ ಹೊರಡುತ್ತೆ ಅಂದ್ರೆ 5 ರೂಪಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತನ್ನುವ ಪಂಚರೂಪಗಳು ಕೂಡ ಬ್ರಹ್ಮಣೆ ಅಂತನ್ನೋದಕ್ಕೆ ಮತ್ತೊಂದು ಯುಕ್ತಿಯನ್ನು ಕೊಟ್ಟು ಸಮರ್ಥನೆ ಮಾಡ್ತಾರೆ. ಏನು? ಮಾಂತ್ರವರ್ಣಿಕ ಅಂತಂದ್ರೆ ಮಂತ್ರವರ್ಣ ಅಂತಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವಂತಹ ವೇದವಾಕ್ಯ. ಇದು ಮಂತ್ರವಾಕ್ಯ. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವಂತಹ ಯಾವ ಮಂತ್ರವಿದೆಯೋ ಮಂತ್ರವರ್ಣ, ಅದರಿಂದ ಮಂತ್ರವರ್ಣಿಕ ಅಂದ್ರೆ ಮಂತ್ರವರ್ಣದಿಂದಾಗಿ ಇಂತಹ ಲಕ್ಷಣವನ್ನು ಪಡೆದಂಥವನು ಅವನು ಮಂತ್ರವರ್ಣಿಕ. ಅಂದ್ರೆ ಬ್ರಹ್ಮನ ಲಕ್ಷಣವೇನು ಅಂತ ಕೇಳಿದಾಗ ಏನು ಬ್ರಹ್ಮನ ಲಕ್ಷಣ? ಬ್ರಹ್ಮ ಅಂದ್ರೆ ಬೃಹಜಾತಿ ಕಮಲಾಸನ ಶಬ್ದ ರಾಶಿಷು ಅಂತಂತಾರೆ. ಬ್ರಹ್ಮ ಶಬ್ದಕ್ಕೆ ಎಷ್ಟು ಅರ್ಥ ಅಂತ ಅನೇಕ ಅರ್ಥವನ್ನು ಹೇಳ್ತಾರೆ. ಒಂದರ್ಥದಲ್ಲಿ ಯಾರು ಪೂರ್ಣತ್ವವನ್ನು ಪಡೆದಿದ್ದಾರೋ ಎಲ್ಲರೂ ಬ್ರಹ್ಮನೇ, ನಾನು ಬ್ರಹ್ಮನೇ. ಇನ್ನು ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮರೇ. ಶಬ್ದ ರಾಶಿಗಳು ವೇದಕ್ಕೂ ಬ್ರಹ್ಮ ಅಂತ ಕರೀತಾರೆ. ಹಾಗೆ ಪರಮಾತ್ಮನೇ ಬ್ರಹ್ಮ ಅಂತ ಇಲ್ಲಿ ಯಾಕೆ ಕರೀತಾ ಇದ್ದಾರೆ? ಅದಕ್ಕಾಗಿ ಏನ್ ನಾವು ಹೇಳಬೇಕು? ಬ್ರಹ್ಮನ ಲಕ್ಷಣವನ್ನು ಹೇಳಬೇಕಾಗತ್ತೆ. ಏನದು ಬ್ರಹ್ಮನ ಲಕ್ಷಣ? ಅದನ್ನು ಹೇಳಿದ್ರು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದ್ರೆ ಸತ್ಯತ್ವ, ಜ್ಞಾನತ್ವ, ಅನಂತತ್ವ. ಯಾರಲ್ಲಿ ಸತ್ಯತ್ವ ಇದೆ, ಜ್ಞಾನತ್ವ ಇದೆ, ಅನಂತತ್ವ ಇದೆ, ಅವನೇ ಬ್ರಹ್ಮ ಅಂತ ಹೇಳಿ ಬ್ರಹ್ಮನ ಲಕ್ಷಣವನ್ನು ಹೇಳಿದ್ರು. ಹಾಗಾಗಿ ಅವಾಗೇನ್ ಅರ್ಥ ಆಗತ್ತೆ? ಮಂತ್ರವರ್ಣಿಕ ಅಂದ್ರೆ ಈ ಮಂತ್ರವರ್ಣದಿಂದ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತನ್ನುವ ಮಂತ್ರವರ್ಣದಿಂದಾಗಿ ಲಕ್ಷಣ ಇಂತಹ ಸತ್ಯತ್ವಾದಿ ಯಾವ ಲಕ್ಷಣವಿದೆಯೋ ಅಂತಹ ಲಕ್ಷಣಯುಕ್ತನನ್ನಾಗಿ ಪ್ರತಿಪಾದ್ಯನಾದವನು ಮಂತ್ರವರ್ಣಿಕ. ಅವನು ಯಾರು? ಪರಬ್ರಹ್ಮನೇ. ಗೀಯತೆ ಅಂತಂದ್ರೆ ಪ್ರತಿಪಾದ್ಯನಾದವನು. ಮಂತ್ರವರ್ಣಿಕವಚ ಗೀಯತೆ, ಅದಕ್ಕೆ ಏನಂತಾರೆ ವ್ಯಾಖ್ಯಾನದಲ್ಲಿ ಸೂಚನೆ ಮಾಡಿದ್ದು ಹೀಗಿದೆ: ಯತಃ ಮಂತ್ರವರ್ಣಿಕಂ
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತಿ ಮಂತ್ರವರ್ಣೋಕ್ತಂ ಬ್ರಹ್ಮ ಇಷ್ಟರ್ಥ ಮಾಡುತ್ತೆ. ಯತಃ ಯಾವ ಕಾರಣ, ಮಂತ್ರವರ್ಣಿಕಂ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತಿ ಮಂತ್ರವರ್ಣೋಕ್ತಂ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವಂತಹ ಯಾವ ಮಂತ್ರವರ್ಣವಿದೆಯೋ ಆ ಮಂತ್ರವರ್ಣದಿಂದಾಗಿ ಉಕ್ತನಾದವನು ಯಾರು, ಪರಬ್ರಹ್ಮ. ಅವನು ಗೀಯತೆ. ಗೀಯತೆ ಅಂತಂದ್ರೆ ಈ ಮಂತ್ರವಾಕ್ಯದಲ್ಲಿ ಅನ್ನಮಯಾದಿ ಶಬ್ದೈಹಿ ಪ್ರತಿಪಾದ್ಯತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತನ್ನುವಂತಹ ಶಬ್ದಗಳಿಂದಾಗಿ ಪ್ರತಿಪಾದ್ಯನಾದವನು ಪರಬ್ರಹ್ಮನೇ ಅಂತ ಇಷ್ಟ ಹೇಳಿದೆ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿದ್ರು. ಸತ್ಯ, ಜ್ಞಾನ, ಅನಂತ. ಇದರಿಂದಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇದು ಪ್ರತಿಪಾದ್ಯ ಅಂತ ನೀವೇನ್ ಹೇಳ್ತಾ ಇದ್ರಿ. ಹೇಗೆ ಪ್ರತಿಪಾದ್ಯ? ಆ ಅಂಶವನ್ನು ಈ ಸೂತ್ರಾರ್ಥ ವಿಚಾರದಲ್ಲಿ ಮಾಡೋದಿಲ್ಲ, ಆದರೂ ಸಂಕ್ಷೇಪವಾಗಿ ಒಂದು ಮಾತಿನಲ್ಲಿ ನಾವು ಹೇಳಬೇಕು. ಅಲ್ಲಿ ನಾವು ಉಪನಿಷತ್ತಿನಲ್ಲಿ ವಿಚಾರ ಮಾಡಿದ್ರೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯ ಪೃಥಿವೀ ಪೃಥಿವ್ಯಾವೋಷಧಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ ಹೇಳಿ ಉಪನಿಷತ್ತಿನಲ್ಲಿ ಆತ್ಮನ ಆಕಾಶ ಸಂಭೂತ ಅಂತ ಹೇಳಿ ಆತ್ಮಶಬ್ದ ಪ್ರತಿಪಾದ್ಯನಾದನು ಪರಮಾತ್ಮ. ಆ ಪರಮಾತ್ಮನಿಂದಾಗಿ ಮುಂದಿನ ಸೃಷ್ಟಿಗಳು, ಪ್ರತಿಯೊಂದು ಸೃಷ್ಟಿಗಳು ಆಯ್ತು ಅಂತ ಸೃಷ್ಟಿಯನ್ನು ಹೇಳ್ತಾ ಬರ್ತಾರೆ. ಸೃಷ್ಟಿಯನ್ನೆಲ್ಲ ಹೇಳ್ತಾ ಬಂದ ಮೇಲೆ ಉಪನಿಷತ್ತಿನಲ್ಲಿ ಇದು ಇರುವ ಕ್ರಮ ಇದು, ಅದನ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಮೊದಲಿಗೆ ಸೃಷ್ಟಿಯನ್ನೆಲ್ಲ ಹೇಳ್ತಾರೆ. ಹೇಳಿದ ಮೇಲೆ ಆಮೇಲೆ ಅನ್ನಮಯ ಪ್ರಕರಣವನ್ನು ಯಾವ್ದು ಅನ್ಯೋಂತರ ಆತ್ಮಾನಂದಮಯ ಅಂತ ಹೇಳಿ ಅನ್ನಮಯವನ್ನು ಆರಂಭಿಸಿಕೊಂಡು ಆನಂದಮಯನ ಪರ್ಯಂತವಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇದರ ವಿಚಾರ ಮಾಡ್ತಾರೆ. ಸೊ ಹಾಗಾದ್ರೆ ಏನಾಯ್ತು, ಮೊದಲಿಗೆ ಸೃಷ್ಟಿ, ಆಮೇಲೆ ಅನ್ನಮಯ, ಆಮೇಲೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇಷ್ಟು ವಿಚಾರವನ್ನು ಉಪನಿಷತ್ತಿನಲ್ಲಿ ದೀರ್ಘವಾಗಿ ವಿಚಾರ ಮಾಡ್ತಾ ಬರ್ತಾರೆ. ಈಗ ಅಲ್ಲಿ ವಿಚಾರ ಮಾಡುವಾಗ ಸೃಷ್ಟಿ ಮಾಡಿದ್ ಯಾರು? ಪರಮಾತ್ಮನೇ. ಹೇಗೆ? ಆತ್ಮನ ಆಕಾಶ. ಆತ್ಮಶಬ್ದ ಪ್ರತಿಪಾದ್ಯನಾದನು ಭಗವಂತ ಅಂತ ಹೇಳಿದ್ದಾರೆ. ಭಗವಂತನ ಸೃಷ್ಟಿಯಿಂದ ಆಯಿತು ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ವಿಚಾರ ಮಾಡ್ಬೇಕು. ಆಗ ಮುಂದೆ ಬಂದಿದ್ದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಹುಷ್ಟುತೆ ಸರ್ವಾನ್ ಸಾಮಾಹನ್ ಸಹ ಬ್ರಹ್ಮನ ವಿಪಸ್ಥಿತೇತಿ ಅಂತ ಮುಂದಿನ ಶ್ಲೋಕ. ಅಲ್ಲಿ 3 ಭಾಗ ಇದೆ. ಸತ್ಯಂ, ಜ್ಞಾನಂ, ಅನಂತಂ. ಸತ್ಯಂ, ಜ್ಞಾನಂ, ಅನಂತಂ ಅಂತ ಅನ್ನೋದ್ರಿಂದ ಮೊದಲಿಗೆ ಸತ್ಯತ್ವವನ್ನು, ಆಮೇಲೆ ಜ್ಞಾನತ್ವವನ್ನು, ಆಮೇಲೆ ಅನಂತತ್ವವನ್ನು ಲಕ್ಷಣವನ್ನ ಹೇಳಿದ್ರು. ಅಲ್ಲಿ ಸತ್ಯ ಅಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥವೋ ಅದೇ ಅರ್ಥ ಹೇಗೆ ವಿಚಾರ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಸುಮ್ನೆ ಹೇಗೆ ಬಂತು, ಯಾವುದರಿಂದ ಏನ್ ಹೇಳಿದ್ರು ಅಂತ ಅನ್ನೋದು ಮಾತ್ರ ಹೇಳ್ತಾ ಇದ್ದೇನೆ. ಸತ್ಯ ಅಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥವೋ ಅದೇ ಅರ್ಥವೇ ಸೃಷ್ಟಿ ಪ್ರಕರಣ. ಸೃಷ್ಟಿ ಪ್ರಕರಣ ಅಂತಂದ್ರೆ ನಾವೇನೀಗ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ಅಂತ ವಿಚಾರ ಮಾಡಿದ್ದೇವೆ, ಆ ಸೃಷ್ಟಿ ಪ್ರಕರಣಕ್ಕೂ ಅಷ್ಟೇ ಅರ್ಥ. ಹಾಗಾಗಿ ಸೃಷ್ಟಿ ಪ್ರಕರಣದ ಅರ್ಥವನ್ನೇ ಸತ್ಯ ಅಂತ ಅನ್ನೋ ಪದವು ಹೇಳ್ತಾ ಇದೆ ಅಂದ್ಮೇಲೆ ಹಾಗಾದ್ರೆ ಸತ್ಯತ್ವ ಅಂತ ಅನ್ನೋ ಲಕ್ಷಣ ಯಾರ ಲಕ್ಷಣ ಅಂತ ಆಯ್ತು? ಬ್ರಹ್ಮಣ ಲಕ್ಷಣ ಅಂತ ಆಯ್ತು. ಅದು ಯಾವುದರ ವಿವರಣೆ ರೂಪವಾಗಿದೆ? ಸೃಷ್ಟಿ ಪ್ರಕರಣದ ವಿವರಣೆ ರೂಪವಾಗಿದೆ. ಅಂದಮೇಲೆ ಆ ಸೃಷ್ಟಿ ಯಾರಿಂದ ಆಗಿರ್ಬೇಕು ಅಂತ ಆಗತ್ತೆ? ಬ್ರಹ್ಮನಿಂದ ಆಗಿರ್ಬೇಕು. ಆಮೇಲೆ ಜ್ಞಾನ ಅಂತ ಅನ್ನೋದರಿಂದಾಗಿ ಜ್ಞಾನತ್ವ ರೂಪವಾದ ಲಕ್ಷಣ. ಜ್ಞಾನ ಅಂತ ಅನ್ನೋದರಿಂದಾಗಿ ಜ್ಞಾನತ್ವ ರೂಪವಾದಂತಹ ಲಕ್ಷಣವನ್ನು ಹೇಳ್ತಾ ಇದೆ. ಹಾಗಾದ್ರೆ ಆ ಜ್ಞಾನತ್ವ ಅಂತ ಏನ್ ಲಕ್ಷಣವಿದೆಯೋ ಆ ಜ್ಞಾನ ಪದಕ್ಕೆ ಏನ್ ಅರ್ಥವಿದೆಯೋ ಅದೇ ಅರ್ಥವನ್ನೇ ಅನ್ನಮಯ ಪ್ರಕರಣ. ಹೇಗೆ ಅನ್ನಮಯ ಅಂತ ಅನ್ನೋ ಶಬ್ದದಿಂದಾಗಿ ಆ ಅರ್ಥ ಹೇಗೆ ಬರುತ್ತೆ? ಅನ್ನಮಯ ಅಂತ ಅನ್ನೋ ಶಬ್ದದಿಂದಾಗಿ ಏನ್ ಅರ್ಥ ಬರುತ್ತೋ ಅದೇ ಅರ್ಥವನ್ನೇ ಜ್ಞಾನ ಅಂತ ಅನ್ನೋ ಶಬ್ದವು ಹೇಳುತ್ತೆ. ಸರಿ ತಪ್ಪಿದೆ, ಜ್ಞಾನ ಅಲ್ಲ. ಮೊದಲನೇದ್ದೇ ಸತ್ಯ ಅಂತ ಅನ್ನೋದೇ.
ಸತ್ಯಾಂತನೋ ಶಬ್ದದ ಅರ್ಥವೇ ಅದಕ್ಕೆಲ್ಲ ವ್ಯಾಕರಣ ನಿಷ್ಪತ್ತಿಯನ್ನು ತೋರಿಸ್ತಾರೆ. ಸತ್ಯ ಶಬ್ದಕ್ಕೆ ಅನೇಕ ತರಹ ಅರ್ಥ ತೋರುತ್ತೆ. ಅನ್ನಮಯ ಅಂತಂದ್ರೆ ಅರ್ಥವೇನು, ಸೃಷ್ಟಿ ಪ್ರಕರಣಕ್ಕೆ ಅರ್ಥವೇನು, ಪ್ರಾಣಮಯ ಪ್ರಕರಣಕ್ಕೆ ಅರ್ಥವೇನು ಅಂತ ಹೇಳಿ ಸತ್ಯಾಂತ ಅನ್ನೋ ಪದವೇ ಮೂರನ್ನೂ ವಿವರಣೆ ಮಾಡುತ್ತೆ ಅಂತಂತಾರೆ. ಸೃಷ್ಟಿ ಪ್ರಕರಣವನ್ನು, ಅನ್ನಮಯ ಪ್ರಕರಣವನ್ನು, ಪ್ರಾಣಮಯ ಪ್ರಕರಣವನ್ನು, ಈ ಮೂರೂ ಪ್ರಕರಣವನ್ನು ವಿವರಣೆ ಮಾಡೋದಕ್ಕಾಗಿ ಆ ಶ್ರುತಿಯಲ್ಲಿ ಸತ್ಯ ಅಂತ ಅನ್ನೋ ಶಬ್ದವಿದೆ. ಅದು ತುಂಬಾ ದೊಡ್ಡ ವ್ಯಾಖ್ಯಾನ, ಅದು ಸಂಕ್ಷೇಪವಾಗಿ ಹೇಳಿದ್ದೇನೆ ಅಷ್ಟೇ. ಆಮೇಲೆ ಮುಂದಿಂದು ಇದರಿಂದ ಏನ್ ಸಿದ್ಧವಾಗುತ್ತೆ ಅಂತಂದ್ರೆ, ಇಲ್ಲಿ ಅನ್ನಮಯ, ಪ್ರಾಣಮಯ ಹಾಗೂ ಸೃಷ್ಟಿ ಇದೆಲ್ಲವೂ ಭಗವಂತನೇ. ಯಾಕೆ? ಸತ್ಯ. ಒಂದೇ ಶಬ್ದ ಉತ್ತರವಾಗಿ ಹೇಳುತ್ತೆ. ಮುಂದಿನ ಭಾಗ ಜ್ಞಾನ. ಅಲ್ಲಿ ಜ್ಞಾನ ಶಬ್ದಕ್ಕೆ ಅರ್ಥವೇನು, ಅದೇ ಅರ್ಥವನ್ನೇ ಮನೋಮಯ ಪ್ರಕರಣ, ವಿಜ್ಞಾನಮಯ ಪ್ರಕರಣ ಅಂತ ಪಡೆದಿದೆ. ಹಾಗಾಗಿ ಮನೋಮಯ, ವಿಜ್ಞಾನಮಯ ಎರಡನ್ನೂ ವಿವರಣೆ ಮಾಡೋದಕ್ಕಾಗಿ ಅಲ್ಲಿ ಉಪನಿಷತ್ತಿನಲ್ಲಿ ಜ್ಞಾನ ಅಂತನೋ ಪದವನ್ನು ಇಟ್ಟಿದ್ದಾರೆ. ಜ್ಞಾನಂ ಅನಂತಂ ಬ್ರಹ್ಮ, ಅಲ್ಲಿ ಜ್ಞಾನಂ ಅಂತನೋ ಪದ. ಅದಾದ ಮೇಲೆ ಅನಂತಂ ಅಂತನೋ ಶಬ್ದವಿದೆ. ಆ ಅನಂತಂ ಅಂತನ್ನುವಂತ ಏನು ಶಬ್ದವಿದೆಯೋ ಆ ಶಬ್ದದ ಅರ್ಥವೇನೋ ಅದೇ ಅರ್ಥವನ್ನೇ ಆನಂದಮಯ ಪ್ರಕರಣ ಅಂತನೋದು ಹೇಳ್ತಾ ಇದೆ. ಆ ಶಬ್ದಕ್ಕೆ ಏನರ್ಥವೋ ಅದೇ ಅರ್ಥವನ್ನೇ ಅನಂತಂ ಅಂತನೋ ಪದವು ಪಡೆದಿದೆ. ಹಾಗಾಗಿ ಸತ್ಯಂ, ಜ್ಞಾನಂ, ಅನಂತಂ ಅಂತನ್ನುವ ಮೂರೇ ಶಬ್ದ ನಮಗೆ ಒಟ್ಟು 6 ಪ್ರಕರಣವನ್ನು, 6 ಪ್ರಕರಣ ಅಂದ್ರೆ ಸೃಷ್ಟಿ ಪ್ರಕರಣ, ಅನ್ನಮಯ ಪ್ರಕರಣ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 6 ಪ್ರಕರಣಗಳ ವಿವರಣೆ ರೂಪವಾಗಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತನೋ ವಾಕ್ಯವಿದೆ. ಅದಕ್ಕಾಗಿ ಮಾಂತ್ರವರ್ಣಿಕ ಮೇವಚ ಇಷ್ಟರ್ಥವಿದೆ ಮಾಂತ್ರವರ್ಣಿಕ ಅಂತನೋ ಶಬ್ದದಲ್ಲಿ. ಈ ಮಂತ್ರವರ್ಣದಿಂದಾಗಿ ಇಂತಹ ಸತ್ಯತ್ವಾದಿ ಲಕ್ಷಣೋಪೇತನಾಗಿದ್ದಾನೆ, ಅವನೇ ಬ್ರಹ್ಮಾಂತ ಹೀಗೆ ಗೀಯತೆ ಪ್ರತಿಪಾದ್ಯನಾಗಿದ್ದಾನೆ. ಹಾಗಾಗಿ ಅನ್ನಮಯಾದಿ ಪಂಚರೂಪಗಳು ಕೂಡ ಪರಬ್ರಹ್ಮನೇ. ಯಾಕೆ? ಮಾಂತ್ರವರ್ಣಿಕದಲ್ಲಿ ಗೀಯತೆ, ಇಂತಹ ಲಕ್ಷಣಯುಕ್ತನನ್ನಾಗಿ ಆಗಿದ್ದಾನೆ ಅಂತ ಪ್ರತಿಪಾದ್ಯನಾಗಿದ್ದಾನೆ. ಗೀಯತೆ ಅಂದ್ರೆ ಗಾನ ಅಂತಂತೇವಲ್ಲ. ಈಗ ನಾವು ಒಂದು ಹಾಡಿನಿಂದ ಗಾನ ಮಾಡಿದ್ರೆ ಅಂತಂದ್ರೆ ಏನು? ಆ ಹಾಡಿನಲ್ಲಿ ಸ್ತುತ್ಯನಾದವನು ಅಂತ ಅರ್ಥ. ಹಾಗೆ ಮಂತ್ರದಿಂದ ಇಂತಹ ಭಗವಂತ. ಹಾಗಾಗಿ ಅನ್ನಮಯಾದಿ ಪಂಚಗಳು ಬ್ರಹ್ಮನೇ. ಯಾಕೆ? ಸತ್ಯತ್ವಾದಿಗಳು ಇಷ್ಟೆಲ್ಲಾ ಪ್ರಕರಣವನ್ನು ವಿವರಣೆ ಮಾಡ್ತಾ ಇದೆ, ಅದು ಬ್ರಹ್ಮನಿಗೆ ಮಾತ್ರ ಇದೆ. ಆದ್ರಿಂದ ಬ್ರಹ್ಮ ಅಂತೆ ಸ್ವೀಕಾರ ಮಾಡಬೇಕು. ಹಾಗಾಗಿ ಕೊನೆಯ ವಾಕ್ಯದಲ್ಲಿ ಹೇಳಿದ್ರು ಅತಃ ಆನಂದಮಯಾದಿ ಶಬ್ದ ವಾಚ್ಯಂ ಬ್ರಹ್ಮಹಿವ ಇತ್ಯರ್ಥ. ಹಾಗಾಗಿ ಆನಂದಮಯಾದಿ ಶಬ್ದ ಪ್ರತಿಪಾದ್ಯನಾದವನು ಬ್ರಹ್ಮನೇ ಅಂತ ಇಷ್ಟ ಹೇಳಿದ್ರು. ಆಮೇಲೆ ಮುಂದೆ ಬ್ರಹ್ಮದೇವರು ಅಂತ ಯಾಕೆ ಹೇಳಬಾರ್ದು? ಅನ್ನಮಯಾದಿ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಏನಂತಾರೆ? ವಿರಿಂಚ ಅಂದ್ರ ಬ್ರಹ್ಮದೇವರು ಇವರು ಪ್ರತಿಪಾದ್ಯರಾಗಿದ್ದಾರೆ ಅಂತ ಯಾಕೆ ಹೇಳಬಾರ್ದು? ಬ್ರಹ್ಮ ಪ್ರತಿಪಾದಕತ್ವವನ್ನು ಹೇಳಬಹುದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅದು ಸರ್ವತಃ ಆಗಲ್ಲ. ನೇತರೋ ನೋಪಪತ್ತೇ ಹೇ ಓಂ ಅಂತನ್ನುವಂತಹ ಸೂತ್ರ. ನೇತರೋ ಅಂತನೋ ಕಡೆಗೆ ಸೂತ್ರದಲ್ಲಿ ಇಷ್ಟು ಭಾಗವಿದೆ. ನ ಇತರಹ ಅನುಪಪತ್ತೇಹೇ, ಇತರಹ ಅನುಪಪತ್ತೇಹೇ. ಇಲ್ಲಿ ಏನು ನ ಇತರಹ ಇತರಹ ಅಂತ ಅನ್ನೋ ಶಬ್ದಕ್ಕೆ ಏನಂತಂದ್ರೆ, ಇತರಹ ಅಂತ ಅನ್ನೋ ಶಬ್ದಕ್ಕೆ ಚತುರ್ಮುಖಾದಿಹಿ ಅಂತ ಬರೆದ್ರು. ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಉಳಿದ ಸಮಗ್ರವಾದಂತಹ ಏನು ಪ್ರಪಂಚವಿದೆಯೋ, ಪ್ರಪಂಚ ಏನಿದೆಯೋ ಅದು ಎಲ್ಲರೂ ಕೂಡ ನ ಅಂತಂದ್ರೆ ಸರ್ವಥಾ ನಿಮಗೆ ಅನ್ನಮಯಾದಿ ಪಂಚ ಪ್ರತಿಪಾದ್ಯರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅನುಪಪತ್ತೇಹೇ, ಸರ್ವಥಾ ಸಾಧ್ಯ ಇಲ್ಲ. ಯಾಕೆ ಅನುಪಪತ್ತಿ? ಅನುಪಪತ್ತಿ ಅಂದ್ರೆ ಅವರು ಬ್ರಹ್ಮದೇವರನ್ನು ಆರಂಭಿಸಿಕೊಂಡು ಚತುರ್ಮುಖರನ್ನು ಆರಂಭಿಸಿಕೊಂಡು ಯಾರೂ ಅನ್ನಮಯಾದಿ ಶಬ್ದ ಪ್ರತಿಪಾದ್ಯರಲ್ಲ ಅಂತಂದ್ರು. ಯಾಕೆ ಅಂತಂದ್ರೆ
ಅದಕ್ಕೆ ಕಾರಣವೇನು ಅಂತಂದ್ರೆ ಶ್ರುತಿಯಲ್ಲಿ ಬ್ರಹ್ಮವಿದ ಇದೇನು ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಂದಲ್ಲ ಆ ಶ್ರುತಿಯ ಭಾಗದ ಮುಂದಿನ ಭಾಗದಲ್ಲೇನೆ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ್ಯ ಸಾರಿ ಹಿಂದಿನ ವಾಕ್ಯ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಅಂತ ವಾಕ್ಯ. ಹಾಗಾಗಿ ಹಿಂದಿನ ವಾಕ್ಯದಲ್ಲಿ ಹೇಳುವಾಗ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥವೇನು? ಈ ಈ ಸೂತ್ರದ ವಿವರಣೆಯು ಪೂರ್ಣ ಮುಗಿಯೋದಿಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತೇನೆ, ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವಿದ ಅಂದ್ರೆ ಯಾರು ಬ್ರಹ್ಮಜ್ಞಾನಿ, ಯಾರು ಬ್ರಹ್ಮ ಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೋ ಅವರು ಪರೋಕ್ಷ ಜ್ಞಾನ ಇಲ್ಲವೋ ಅವರಿಗೆ ಮೋಕ್ಷ ಇಲ್ಲ. ಯಾರು ಬ್ರಹ್ಮ ಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗೆ ಮೋಕ್ಷವಾಗತ್ತೆ. ಹರೇನು ಮಾತಾಡ ವಾಯ್ಸ್ ಬಿಟ್ಟು ಬರ್ತಾನೆ ನಿಮ್ಗೆ. ಸರಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇವಾಗ ಸರಿ ಬರ್ತಾ ಇದೆಯಾ? ಹರೇ ನಮಃ, ಹರೇ ನಮಃ. ಈಗ ಸರಿ ಕೇಳಿಸ್ತಾ ಇದೆ? ಈಗ ಸ್ವಲ್ಪ ಬರ್ತಾ ಇದೆ. ಇವಾಗ ಪರವಾಗಿಲ್ವಾ? ಸರಿ. ಬ್ರಹ್ಮವಿದಾಪ್ನೋತಿ ಸರಿ ಅದೇ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಯಾರು ಬ್ರಹ್ಮಜ್ಞಾನವನ್ನು ಬ್ರಹ್ಮಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗೆ ಮೋಕ್ಷವಾಗತ್ತೆ ಅಂತ ಹೇಳಿ ಈ ಭಾಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ತರಹ ಅಂದ್ರೆ ಚತುರ್ಮುಖ ಬ್ರಹ್ಮಾದಿಗಳು ಸರ್ವಥಾ ಪ್ರತಿಪಾದ್ಯರಲ್ಲ. ಚತುರ್ಮುಖಾದಿಗಳು ಸರ್ವಥಾ ಪ್ರತಿಪಾದ್ಯರಲ್ಲ ಅಂತ ಅನ್ನೋದಕ್ಕೆ ಯುಕ್ತಿ ಏನು ಕೊಟ್ರು ಅಂತಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ. ಮೋಕ್ಷಜನಕವಾದ ಜ್ಞಾನ ಯಾವುದು? ಮೋಕ್ಷವನ್ನು ಹುಟ್ಟಿಸುವಂತಹ ಜ್ಞಾನ ಬ್ರಹ್ಮಜ್ಞಾನ, ಬ್ರಹ್ಮಪರೋಕ್ಷ ಜ್ಞಾನ. ಅದರಲ್ಲಿ ವಿಷಯರಾದವರು ಯಾರು? ಪರಮಾತ್ಮ ಮಾತ್ರನೇ ಹೊರತು ಚತುರ್ಮುಖಾದಿಗಳು ಸರ್ವಥಾ ಮೋಕ್ಷಜನಕವಾದ ಜ್ಞಾನದಲ್ಲಿ ತೋರಲು ಸಾಧ್ಯವಿಲ್ಲ. ಅಂದ್ರೆ ಇದರ ಅಭಿಪ್ರಾಯ ಮತ್ತೊಬ್ಬರ ಜ್ಞಾನದಿಂದ ಮೋಕ್ಷವಾಗತ್ತೋ ದೇವರ ಜ್ಞಾನದಿಂದ ಮೋಕ್ಷವಾಗತ್ತೋ? ಮತ್ತೊಬ್ಬರ ಜ್ಞಾನದಿಂದ ಸರ್ವಥಾ ಮೋಕ್ಷವಾಗುವುದಿಲ್ಲ, ದೇವರ ಜ್ಞಾನದಿಂದಲೇನೆ ಮೋಕ್ಷವಾಗತ್ತೆ. ಹಾಗಾಗಿ ಇಲ್ಲಿ ಹೀಗೆ ಒಂದು ಯುಕ್ತಿಯನ್ನು ನಾವು ಇಟ್ಕೊಂಡಂತೆ ಆನಂದಮಯಾದಿಹಿ ನ ವಿಷ್ಣೋಹೋ ಇತರಹ, ಆನಂದಮಯಾದಿಗಳು ಪರಮಾತ್ಮನನ್ನು ಬಿಟ್ಟು ಬೇರೆಯವರು ಸರ್ವತಾ ಅಲ್ಲ. ಯಾಕೆಂದ್ರೆ ಮೋಕ್ಷಜನಕ ಜ್ಞಾನ ವಿಷಯತ್ವಾತ್ ಅಂತ ಮಾಡಿದಂತೆ. ಅಂದ್ರೆ ಮೋಕ್ಷಜನಕ ಜ್ಞಾನ ವಿಷಯತ್ವಾತ್ ಅಂದಾಗ ಅಂದ್ರೆ ಏನಾಗತ್ತೆ? ಮೋಕ್ಷಕ್ಕೆ ಕಾರಣವಾದ ಯಾವ ಜ್ಞಾನವಿದೆಯೋ ಆ ಜ್ಞಾನದಲ್ಲಿ ವಿಷಯರಾದವರು ಯಾರೋ ಅವರೇ ಆನಂದಮಯ, ಅವರೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಹೊರತು ಬ್ರಹ್ಮಾದಿಗಳ ಜ್ಞಾನ ಇದಕ್ಕಂತಾರೆ ಅನ್ಯಜ್ಞಾನೇನ ಅನ್ಯಪ್ರಾಪ್ತಿ, ಅನ್ಯಜ್ಞಾನೇನ ಮೋಕ್ಷ ಪ್ರಾಪ್ತಿ. ಮತ್ತೊಬ್ಬರ ಜ್ಞಾನದಿಂದ ಮೋಕ್ಷ ಆಗತ್ತಾ? ಬ್ರಹ್ಮದೇವರ ಜ್ಞಾನದಿಂದ ಮೋಕ್ಷವಾಗೋದಾದ್ರೆ ಬ್ರಹ್ಮದೇವರೇ ಮೋಕ್ಷಕ್ಕೆ ಹೋಗೋದಕ್ಕಾಗಿ ದೇವರ ಜ್ಞಾನ ಯಾಕೆ ಮಾಡ್ಕೊಳ್ಬೇಕು? ಭಗವಂತನ ಅಪರೋಕ್ಷ ಜ್ಞಾನ ಯಾಕೆ ಮಾಡ್ಕೊಳ್ಬೇಕು? ಅಂದ ಮೇಲೆ ಬ್ರಹ್ಮದೇವರ ಮೋಕ್ಷಕ್ಕಾಗಿ ಅವರು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಪರಮಾತ್ಮನ ಜ್ಞಾನವನ್ನು ಮಾಡ್ಕೊಳ್ಳೋದಾದ್ರೆ ಅಂದ್ಮೇಲೆ ಅವ್ರೇನ್ ನಮಗೆ ಮೋಕ್ಷಜನಕವಾದ ಜ್ಞಾನದಲ್ಲಿ ವಿಷಯರಾಗ್ತಾರೆ? ಹಾಗಾಗಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳ್ತಾ ಇರೋದು ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದಾಗಿ ಮೋಕ್ಷವಾಗತ್ತೆ. ಹಾಗಾಗಿ ಯಾರ ಅಪರೋಕ್ಷ ಜ್ಞಾನದಿಂದ ಮೋಕ್ಷವಾಗತ್ತೋ ಅವರು ಆನಂದಮಯ, ಅವರು ಅನ್ನಮಯ, ಅವರು ಪ್ರಾಣಮಯ, ಅವರು ಮನೋಮಯ, ವಿಜ್ಞಾನಮಯ. ಹಾಗಾಗಿ ಈ ಯುಕ್ತಿಯಿಂದಾಗಿ ಸರ್ವಥಾ ಮತ್ತೊಬ್ಬರು ನಿಮಗೆ ಅದು ಚತುರ್ಮುಖ ಬ್ರಹ್ಮದೇವರೇ ಇರ್ಬೋದು ಅಥವಾ ಉಳಿದ ಸಮಸ್ತ ಪ್ರಪಂಚವೇ ಇರ್ಬೋದು, ಯಾರೂ ನಿಮಗೆ ಅನ್ನಮಯಾದಿ ಶಬ್ದದಿಂದಾಗಿ ಪ್ರತಿಪಾದ್ಯರು ಸರ್ವಥಾ ಅಲ್ಲ. ಹಾಗಾಗಿ ಕೊನೆಯ ವಾಕ್ಯದಲ್ಲಿ ಹೇಳಿದ್ರು ಮೋಕ್ಷಜನಕ ಜ್ಞಾನ ವಿಷಯತ್ವ ಅಯೋಗಾತ್ ಇತ್ಯರ್ಥ. ಬ್ರಹ್ಮವಿದಾಪ್ನೋತಿ ಪರಮಿತಿ ಮೋಕ್ಷಜನಕ ಜ್ಞಾನ ವಿಷಯತ್ವ ಅಯೋಗಾತ್. ಮೋಕ್ಷಜನಕವಾದ ಜ್ಞಾನ, ಆ ಜ್ಞಾನದಲ್ಲಿ ಯಾರು ವಿಷಯರು ಯಾರು ವಿಷಯರಲ್ಲ, ಪರಮಾತ್ಮ ಮಾತ್ರ ವಿಷಯ. ಪರಮಾತ್ಮನನ್ನು ಬಿಟ್ಟು ಚತುರ್ಮುಖಾದಿಗಳು ಯಾರೂ ವಿಷಯರಲ್ಲ. ಹಾಗಾಗಿ ಅವರು ಯಾರು
ಆ ಶಬ್ದದಿಂದ ಪ್ರತಿಪಾದ್ಯರಲ್ಲ. ಅನುಪಪತ್ತೇಹೆ ಅಂತ ಅನ್ನೋದನ್ನ ಸೂಚನೆ ಮಾಡಿ. ಅರ್ಥವಾಯ್ತಲ್ಲ. ಈಗ ನಾವು ಆಂತರ್ವರ್ಣಿಕಮೇವ ಚ ಗೀಯತೆ ಹಾಗೂ ನೇತರೋನುಪಪತ್ತೇಹೆ ಅಂತನೋ 2 ಸೂತ್ರ, ಆ 2 ಸೂತ್ರದ ವಿಚಾರ ಮಾಡಿದ್ದೇವೆ. ಇದನ್ನ ಸ್ವಲ್ಪ ಮತ್ತೆ ವಿವರಣೆ ಮಾಡಿ ಮುಂದಿನ ಓಂ ಭೇದ ವ್ಯಪದೇಶಾಚ ಓಂ ಅಂತನೋ ಸೂತ್ರ, ಅದನ್ನ ಮತ್ತೆ ನಾಳೆ ವಿಚಾರ ಮಾಡಿ. ಅರ್ಥವಾಯ್ತಲ್ಲ. ಆಯ್ತಾಚಾರ್ಯ. ಶ್ರೀಕೃಷ್ಣ ನಮಸ್ಕಾರ. ಶ್ರೀಕೃಷ್ಣ. ಜ್ಞಾನಂ ಹರೇ ಪೂಜಾ ಹರೇ ದೈವತಂ ಸದಾ ಹರೇ ಧೀನಂ ಕೃತ್ಯವನ್ಯಾಸೋ ಆಯ್ತು. ಅದೇ ನಮಸ್ಕಾರ ಗುರುಗಳೇ.